ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಕ್ಕಳ ಪುಟ್ಟ ಭಾಷಣ ಸರಳ ಮತ್ತು ಸುಲಭ ನುಡಿಯಲ್ಲಿ. ನಮಸ್ಕಾರ ಗುರುಗಳೇ ಹಾಗೂ ನನ್ನ ಎಲ್ಲ ಪ್ರಿಯ ಸ್ನೇಹಿತರೆ. ನನ್ನ ಹೆಸರು ಕವನ. ಇಂದು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ದಿನ ನಮ್ಮ ಪ್ರಿಯ ಕರ್ನಾಟಕ ರಾಜ್ಯ ಹುಟ್ಟಿದ ದಿನ. 1956ರಲ್ಲಿ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳು ಸೇರಿ ಮೈಸೂರು ರಾಜ್ಯ ಆಗಿ ರೂಪುಗೊಂಡವು. ನಂತರ ಅದಕ್ಕೆ ಕರ್ನಾಟಕ ಎಂದು ಹೆಸರಾಯಿತು. ನಮ್ಮ ರಾಜ್ಯದ ಧ್ವಜ ಹಳದಿ ಮತ್ತು ಕೆಂಪು ಬಣ್ಣ. ಇದು ನಮ್ಮ ಏಕತೆ ಮತ್ತು ಗೌರವದ ಸಂಕೇತ. ನಮ್ಮ ರಾಜ್ಯದಲ್ಲಿ ಹಲವಾರು ಮಹಾನ್ ಕವಿಗಳು, ವೀರರು ಮತ್ತು ವಿಜ್ಞಾನಿಗಳು ಹುಟ್ಟಿದ್ದಾರೆ. ಬಸವಣ್ಣ, ಕುವೆಂಪು, ಬೇಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರಂತಹವರು ನಮ್ಮ ಹೆಮ್ಮೆ. ನಮ್ಮ ಕನ್ನಡ ಭಾಷೆ ಬಹಳ ಮಧುರ ಮತ್ತು ಪ್ರಾಚೀನ ಭಾಷೆ. ನಾವು ಎಲ್ಲರೂ ಕನ್ನಡ ಮಾತನಾಡಬೇಕು, ಕನ್ನಡವನ್ನು ಪ್ರೀತಿಸಬೇಕು ಮತ್ತು ಕಾಪಾಡಬೇಕು. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಹೇಳೋಣ, ನಮ್ಮ ನಾಡು ಕರ್ನಾಟಕ, ನಮ್ಮ ಭಾಷೆ ಕನ್ನಡ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ. ಧನ್ಯವಾದಗಳು.